ನಮಸ್ತೆ ವೀಕ್ಷಕರೇ, ನಾನು ಇವಾಗ ನಿಂಬೆಕಾಯಿ ಉಪ್ಪಿನಕಾಯಿ ಹಾಕಕತ್ತೀನಿ. ಒಂದು 100 ಹಣ್ಣಿನ ಮ್ಯಾಗ ಇದ್ದು ನಿಂಬೆಕಾಯಿ, ಒಂದು 100 ಹಣ್ಣು ಇದ್ವು ನಿಂಬೆಹಣ್ಣು. ಇವನಷ್ಟು ಎಲ್ಲ ಸ್ವಚ್ಛಾಗಿ ತೊಳೆದು ಇವನ್ನ ಒಂದ್ರಾಗ 4 ಭಾಗ ಮಾಡೀನಿ. ಒಂದು ಹಣ್ಣಾಗ 4 ಭಾಗ ಮಾಡೀನಿ. ದೊಡ್ಡ ಕೈ ಇಟ್ಕೊಂಡು ಮಾಡ್ಕೊಳ್ಳೋರು ಮಾಡ್ಕೋಬೋದು. ಮಾಡಿ ನಾನು ಹುಳಿ ಹಿಂಡು ತೆಗೆದಿಲ್ಲ. ಕೆಲವೊಬ್ರು ಕುದಿಸಿ ಹಾಕ್ತಾರೋ, ಅದು ಭಾಳ ದಿನ ತಡಿತೈತಿ ಇಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಹಸಿದ ಹಾಕ್ತೀನಿ. ಹುಳಿ ಮಾತ್ರ ಹಿಂಡು ತೆಗಿಯಂಗಿಲ್ಲ, ಹೆಚ್ಚು ಹಂಗೆ ಹಾಕ್ತೀನಿ. ಇವಾಗ ಉಪ್ಪು ಹಾಕ್ತೀನಿ. ಎರಡರಾಗ ಕಲ್ಸಾಕತ್ತೀನಿ, ಅಂದ್ರೆ ಅದ್ರೊಳಗೆ ಹಿಡಿಸೋದಿಲ್ಲ, ಸಾಲೋದಿಲ್ಲ, ಕಲ್ಸಕ್ಕೆ ಸಮಾನಿಸೋಂಗಿಲ್ಲ ಅಂತಂದು ಎರಡರಾಗೂ ಕಲಿಸಿ ನಾನೇನು ಮಾಡ್ತೀನಿ, ಒಂದಕ್ಕೆ ತುಂಬ್ತೀನಿ. ಈಗ ಖಾರ ಪುಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಖಾರ ಪುಡಿನ, ಉಪ್ಪು ಎಲ್ಲನೂ. ಖಾರ ಭಾಳ ಬೇಕಾದ್ರೆ ಖಾರ ಭಾಳನೂ ಹಾಕ್ಕೋಬೋದು, ಬೇಡಾದ್ರೆ ಸ್ವಲ್ಪ ಹಾಕ್ಕೋಬೋದು. ಈಗ ಅರ್ಶಿನ ಪುಡಿ ಹಾಕ್ತೀನಿ. ಇಂಗು, ಈ ಸೋಂಪು ಮೆಂತ್ಯ ಕಾಳನ್ನು ನಾನು ಹುರಿದು ಬಿಸಿ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತೀನಿ. ಸೋಂಪು ಮೆಂತ್ಯ ಕಾಳು, ಇದು ಸೋಂಪು ಮೆಂತ್ಯ ಕಾಳು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನಾನು ಇವಾಗ ಹಾಕ್ತೀನಿ. ಬೆಲ್ಲ ಹಾಕ್ತೀನಿ. ಬೆಲ್ಲ ಜೈವಿಕ ಬೆಲ್ಲ, ಇದು ಕರಿ ಬೆಲ್ಲ ಹಾಕ್ತೀನಿ. ರಾಪು ಇದ್ರ ಬೆಲ್ಲ ಅಲ್ಲ, ಇದು ಬಿಳಿ ಬೆಲ್ಲ ಅಲ್ಲ, ಕರಿ ಬೆಲ್ಲನ ನಾನು ಇವಾಗ ಇದಕ್ಕೆ ಹಾಕ್ತೀನಿ. ಈ ಥರ ಇಷ್ಟನ್ನು ಕಲಿಸಿ ನಾನು ಇವಾಗ ಏನು ಮಾಡ್ತೀನಿ, ಡಬ್ಬಿಗೆ ತುಂಬಿ ಇಡ್ತೀನಿ. ಈಗ ಇದನ್ನು ಡಬ್ಬಿಗೆ ಹಾಕಿ ಇಡಬೇಕು. ಎಲ್ಲ ನೀರು ಒಡ್ಕೋತೈತೆ, ಅದು ಉಪ್ಪು ಖಾರ ಎಲ್ಲ ಹುಳಿಗೆ ನೀರು ಬಿಡ್ತೈತೆ ಅದು ಎಲ್ಲ. ಆಮೇಲೆ ಬೆಲ್ಲ ಎಲ್ಲ ಅದಕ್ಕೆಲ್ಲ ಏನಾಗ್ತೈತಿ, ಮಿಕ್ಸ್ ಆಕೈತಿ. ಕುಸಿ ಕುಂದಿರ್ತೈತಿ. ಇನ್ನೂ ಇದ್ರ ಮ್ಯಾಗ ಏನು ಕಟ್ಟಬೇಕು, ಉಪ್ಪನ್ನು ನಾವು ಕಟ್ಟಬೇಕು. ನೀರು ಹಾಕಲ್ಲ ನಾನು. ಈ ಥರ ಕಲಿಸಿ, ಈ ಥರ ಏನು ಮಾಡಬೇಕು, ಇದ್ರ ಮೇಲ್ಗಡೆ ಇದು
ಉಪ್ಪನ್ನು ಹಿಂಗೆ ಹಾಕಬೇಕು. ಅಂದರೆ ಇದು ಬುಗುಷ್ಟಿ ಬರೋದಿಲ್ಲ. ಮೇಲೆ ಇದು ಬಿಳಿದು ಕಟ್ತತಲ್ಲ, ಅದು ಕಟ್ಟೋದಿಲ್ಲ. ಉಪ್ಪನ್ನ ಈ ಥರ ಉಪ್ಪಿನಕಾಯಿ ಹಾಕಿಟ್ಟ ಮೇಲೆ ಈ ಥರ ಉಪ್ಪಿನಕಾಯಿನ ಎಲ್ಲ ಕಡೆಗೂ ಉಪ್ಪನ್ನು ಉಪ್ಪಿನಕಾಯಿ ಮೇಲೆ ಹೀಗೆ ಉದುರಿಸ್ಬೇಕು. ಹೀಗೆ ಉದುರಿಸಿ ಸರಿಯಾಗಿ ಬಾಯಿ ಕಟ್ಟಿ ಡಬ್ಬಿ ಬಾಯಿ ಬಿಗಿಯಾಗಿ ಹಾಕಿ ನಾವು ಏನು ಮಾಡಬೇಕು, ತೆಗೆದು ಇಡಬೇಕು. ನೋಡಿ ವೀಕ್ಷಕರೇ, ಉಪ್ಪಿನಕಾಯಿ ಇವಾಗ ಏನಾಯಿತು, ನಿಂಬೆಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ಇದು ಒಳಗಡೆನೆ ತಾನೇ ನೀರು ಬಿಟ್ಟು ಚೆನ್ನಾಗಿ ಹೀರ್ಕೊಂಡು ಎಲ್ಲ ಸರಿಯಾಗಿ ಮಿಕ್ಸ್ ಆಗ್ತೈತಿ. 1 ತಿಂಗಳಾರ 2 ತಿಂಗಳಾರ ಬೇಕು, 2 ತಿಂಗಳ ದಿನನಾರ ಬೇಕು ಇದು ಸರಿಯಾಗಿ ಒಳಗಡೆ ಇದು ಆಗಿ ಬರೋಕ್ಕೆ, ಎಲ್ಲ ರಾಸಾಗಿ ಮಿಕ್ಸ್ ಆಗಿ ಬರೋಕ್ಕೆ 1-2 ತಿಂಗಳು ಬೇಕು. ಈ ಥರ